I thought you people are doing good. Let us start with this today's session. In the previous class, where we had stopped means which chapter we are closed or which chapter we are studied. Some basic concepts of chemistry. Yeah, some basic concepts of chemistry we had studied, and some questions are also given to you people in the community group, YouTube group ಅಲ್ಲಿ ಕಮ್ಯುನಿಟಿ ಅಂತ ಇದೆ. ಆ ಕಮ್ಯುನಿಟಿಯಲ್ಲಿ ನಿಮಗೆ ಕ್ವಶನ್ಸ್ನ ನೀವು ಚೆಕ್ ಮಾಡ್ಬೋದು. ಓಕೆನಾ? ಆಲ್ಮೋಸ್ಟ್ 15 ಕ್ವಶನ್ಸ್ ಹ್ಯಾವ್ ಬಿನ್ ಅಪ್ಲೋಡೆಡ್. Still 5 to 10 questions have been uploaded in the further 2 to 3 days. Okay, na? So let us start with this second chapter, that is your atomic structure or structure of atoms. So this is your second chapter, right? Atomic structure or structure of atom. ಸೊ ಈ ಕಾನ್ಸೆಪ್ಟ್ನ ನಿಮಗೆ ನೋಡಿದಾಗ ನೀವು ಈ ಚಾಪ್ಟ್ರಲ್ಲಿ ಏನೇನನ್ನ ಲರ್ನ್ ಮಾಡ್ತೀರಾ ಅಂತ ಐಡಿಯಾಸ್ ಇದೆಯಾ ನಿಮಗೆ? Do you have any ideas? In this chapter, what are the things you are going to learn? Discover of electron Yes, model, discovery of. atomic models, So in this chapter, we are going to learn discovery, discoveries of fundamental particles, right? Particles. Let us naming next. Okay. So second one, atomic models. And the third one, quantum theory. And fourth one, ಇನ್ನೇನನ್ನು ಕಲಿತಾ ಹೋಗ್ತೀವಿ ಇದ್ರಲ್ಲಿ? Photoelectric effect. Bohr's model of Yes, hydrogen. photoelectric effect. And fifth one is Bohr's model of atom and Bohr's model of atom and hydrogen spectrum. And ಇನ್ನೇನೇನು ಕಲಿತೀವಿ? principles, Okay, principles. Then quantum principle number, of what? Heisenberg, Pauli's exclusion principle, Yes. How the structure of atom will going to establish ಅನ್ನೋದನ್ನ ಪ್ರಿನ್ಸಿಪಲ್ಗಳ ಮೂಲಕ ನಾವು ತಿಳ್ಕೊತಾ ಹೋಗ್ತೀವಿ. Then ಸೊ ಈ ಎಲ್ಲ ಒಂದು ಏನ್ ಮಾಡ್ತಿದೆ, ಸ್ಟ್ರಕ್ಚರ್ ಆಫ್ ಆಟಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಿದೆ. ಈ ಎಲ್ಲ ಥಿಯರೀಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಅಥವಾ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಇರ್ಬೋದು. ಆಲ್ ದೋಸ್ ಥಿಂಗ್ಸ್ ವಿಲ್ ಗೋಯಿಂಗ್ ಟು ಗಿವ್ ಅ ಸ್ಟ್ರಕ್ಚರ್ ಆಫ್ ಆಟಮ್. ಈ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನೋ ಕಾನ್ಸೆಪ್ಟಿಗೆ ನಿಮಗೆ ಏನಾಗ್ತಿದೆ, ಅದು ಪುಷ್ಟಿ ಕೊಡ್ತಿದೆ. ಓಕೆನಾ? ಸೊ ಲೆಟ್ ಅಸ್ ಸೊ ಫಸ್ಟ್ ಫಾರ್ ಎಕ್ಸಾಂಪಲ್, ಈ ಆಟಮ್ ಅಂತ ನಾವು ಇನ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ನಾವು ನೋಡಿದ್ವಿ ಅಲ್ವಾ? ಡು ಯು ರಿಮೆಂಬರ್? ನೆನಪಿದೆಯಾ ನಿಮ್ಗೆ? ಆಟಮ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ವಾಟ್ ಆಸ್ ಪರ್ ಇನ್ ಪ್ರೀವಿಯಸ್ ಕ್ಲಾಸ್ ನಾವು ಆಟಮ್ ಅಂತಂದ್ರೆ ಏನಂತ ತಿಳ್ಕೊಂಡಿದ್ವಿ?
ಅಂಟಿಲ್ ಇಲ್ಲಿ ತನಕ ನಾವು ಆಟಮ್ ಅಂತಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಪ್ಪ? Atom is indivisible. Atom is indivisible means atom is fundamental and indivisible. ಅಂದ್ರೆ ನಿಮಗೆ ಅದೇ ಅತ್ಯಂತ ಕೊನೆ ಕಣ, ಓಕೆನಾ? ಯಾವುದೇ ಒಂದು ಮ್ಯಾಟರ್ ಫಾರ್ಮೇಶನ್ ಆಗ್ಬೇಕಂದ್ರೆ, ಯಾವುದೇ ಒಂದು ಮ್ಯಾಟರ್ನ ತಗೊಂಡ್ರೆ ನಿಮಗೆ ಆಟಮ್ ಅನ್ನೋದೇ ನಿಮಗೆ ಏನು ಲೀಸ್ಟ್, ಅದು ಫಂಡಮೆಂಟಲ್, ಅದೇ ನಿಮಗೆ ಫೈನೆಸ್ಟ್ ಫಾರ್ಮಲ್ಲಿ ಸಿಗುವಂಥದ್ದು. ಅಥವಾ ತುಂಬ ಏನು, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಯಾವುದೋ ಒಂದು ಇಟ್ಟಿಗೆನ ನಾವು ಹೊಡೆದಂಗೆ ನಮಗೆ ಒಂದು ಸಣ್ಣದು ಕಣ ಸಿಗುತ್ತೆ ಗೊತ್ತಾ, ಮಣ್ಣಿನ ಕಣ. ಅದೇ ನಮಗೆ ಏನು ಜಸ್ಟ್ ನಾವು ಅದೇ ಫೈನಲ್ ಅದರಿಂದಾನೇ ಮೇಡಪ್ ಆಗಿರೋದು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಲೈಕ್ ಆಟಮ್ ಇಂದನೇ ಈ ಮ್ಯಾಟರ್ ಅನ್ನೋದು ಮೇಡಪ್ ಆಗಿರೋದು. ಇದನ್ನ ಆಟಮ್ ಅನ್ನೋದನ್ನ ನಾವು, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಆಟಮ್ ಅಂತಂದ್ರೆ ಇದೊಂದು ಫಂಡಮೆಂಟಲ್ ಪಾರ್ಟಿಕಲ್. ಇಫ್ ಇಫ್ ಐ ವಾಂಟ್ ಟು ಡಿವೈಡ್ ಇಟ್ ಕಾಂಟ್, ಇದನ್ನ ಡಿವೈಡ್ ಮಾಡಕ್ಕೆ ಆಗಲ್ಲ ಮತ್ತೆ. ಯಾಕಂದ್ರೆ ದಿಸ್ ಇಸ್ ದ ಫೈನಲ್ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿದ್ರು ಅಲ್ವಾ ಇನ್ ದ ಪ್ರೀವಿಯಸ್ ಕ್ಲಾಸ್. ಯಾರದನ್ನ ಹೇಳಿದ್ರು ಅಂತ ಗೊತ್ತಾ? Dalton atomic theory. ಎಸ್, ಇನ್ ಡಾಲ್ಟನ್ ಡಾಲ್ಟನ್ಸ್ ಆಟೋಮಿಕ್ ಥಿಯರಿಯಲ್ಲಿ ನಮಗೆ ಏನಂತ ಹೇಳಿದ್ರು? ಆಟಮ್ ಇಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿದ್ರು ಅಲ್ವಾ? ಸೊ let us move further. ಸೊ ಅಟಾಮಿಕ್ ಥಿಯರಿ ಆಫ್ ಮ್ಯಾಟರ್, ನಾನು ಅವಾಗಲೇ ಹೇಳಿದೆ, ಅಟಾಮಿಕ್ ಥಿಯರಿ ಆಫ್ ಮ್ಯಾಟರ್ ವಾಸ್ ಪ್ರಪೋಸ್ಡ್ ಬೈ ಜಾನ್ ಡಾಲ್ಟನ್. ಯಾರು? ಜಾನ್ ಡಾಲ್ಟನ್ ಅನ್ನೋರು ಏನ್ ಮಾಡಿದ್ದಾರೆ? ಪ್ರಪೋಸ್ ಮಾಡಿದ್ದಾರೆ ಇನ್ 1808. ಹಿಸ್ ಥಿಯರಿ ಕಾಲ್ಡ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. So, in which atom regarded as the ultimate particle of the matter. So, ಅವ್ರು ಏನಂತ ಹೇಳಿದ್ರು? ಆಟಮ್ ಅನ್ನೋದೇ ಅಲ್ಟಿಮೇಟ್ ಪಾರ್ಟಿಕಲ್ ಅಂತ ಹೇಳಿದ್ರು. ಸೊ ಅವ್ರ ಥಿಯರಿ ಪ್ರಕಾರ, ಈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪ್ರಕಾರ, ವಾಟ್ ಹಿ ಈಸ್ ಏಬಲ್ ಟು ಎಕ್ಸ್ಪ್ಲೈನ್, ಯಾಕೆ ಎಲ್ಲರೂ ಒಪ್ಕೊಂಡಿದ್ರು ಆಟಮ್ ಅನ್ನೋದೇ ಒಂದು ಫೈನೆಸ್ಟ್ ಅಥವಾ ಅಲ್ಟಿಮೇಟ್ ಪಾರ್ಟಿಕಲ್ ಅಂತಂದ್ರೆ, ಬಿಕಾಸ್ ಹಿ ಎಕ್ಸ್ಪ್ಲೈನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆಕ್ಷನ್ ಅಂಡ್ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಅಂಡ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಈ ಇಷ್ಟು ಲಾಗಳನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅಥವಾ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಏನೇನನ್ನ ಓದಿದ್ವಿ ಲಾಸ್ಗಳನ್ನ, ಅಷ್ಟು ಲಾಗಳು ಏನಾಗ್ತಿದೆ ಈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದು ಪ್ರೂವ್ ಮಾಡ್ತಾ ಇದೆ. ಅಂದ್ರೆ ಇದು ಸಕ್ಸಸ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದೆ. ಸೊ ಎವ್ರಿಬಡಿ ಥಾಟ್ ಓಕೆ ಇದೇ ಫೈನೆಸ್ಟ್ ಪಾರ್ಟಿಕಲ್ ಅಂತ ಅನ್ಕೊಂಡಿದ್ರು ಅಲ್ವಾ? ಸೊ ಬಟ್ ದಿಸ್ ಥಿಯರಿ ಫೇಲ್ಸ್. ಇದು ಇಷ್ಟು ಲಾಗಳನ್ನ ಎಕ್ಸ್ಪ್ಲೈನ್ ಮಾಡ್ತು, ಮತ್ತೆ ಇದೇ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಎಲ್ಲರಿಗೂ ಒಂದು ಏನು ಅಸಂಪ್ಷನ್ಗೆ ಬಂತು ಅಂತಂದ್ರೂ ಈ ಥಿಯರಿ ಫೇಲ್ ಆಗುತ್ತೆ. ಯಾವಾಗ ಅಂತಂದ್ರೆ ನಾನು ಅವಾಗಲೇ ಹೇಳಿದ್ದೆ, ಎಲ್ಲರೂ ನಿಮ್ಮ ಹತ್ರ ಕೂಮ್ ಇಟ್ಕೊಳ್ಳಿ ಮತ್ತೆ ಸಣ್ಣ ಸಣ್ಣ ಪೀಸ್ ಆಫ್ ಪೇಪರ್ನ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಇಟ್ಕೊಂಡಿದ್ದೀರಾ ಎಲ್ರು? ಇಫ್ ಪಾಸಿಬಲ್ ವಿಡಿಯೋಸ್ನ ಓಪನ್ ಮಾಡಿ ನನಗೆ ಬೇಕಿದ್ರೆ ತೋರಿಸ್ಬೋದು. ನೀವು ಇಟ್ಕೊಂಡಿದ್ದೀರಾ? ಟೆಕ್ಸ್ಟ್ ಮೆಸೇಜ್ ಕೂಡ ಹಾಕಿದೆ ನಾನು. ವಿತ್ ನೀವು ಕ್ಲಾಸ್ನ ಅಟೆಂಡ್ ಮಾಡುವಾಗ ಸಣ್ಣ ಸಣ್ಣ ಪೀಸ್ ಆಫ್ ಪೇಪರ್ಸ್ ಮತ್ತೆ ಕೂಮ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಭಾಷಣಕ್ಕೆ ಇಟ್ಕೊಂಡಿದ್ದೀರಪ್ಪ? ಎಸ್ ಆರ್ ನೋ, ಟೆಲ್ ಮೀ. ಇಟ್ಕೊಂಡಿಲ್ಲ ಅಂದ್ರೆ ಬೇಗ ನಿಮ್ಮ ಹತ್ರ ಇದ್ರೆ ತಗೊಂಡು ಇಟ್ಕೊಳ್ಳಿ. ಯಾಕಂದ್ರೆ ಆಲ್ಮೋಸ್ಟ್ ಯು ಪೀಪಲ್ ಆರ್ ಇನ್ ದ ಹೌಸ್ ಓನ್ಲಿ, ರೈಟ್? ಸೊ ಇನ್ ಯುವರ್ ಹೌಸ್ ದಟ್ ವಿಲ್ ಬಿ ಅವೈಲಬಲ್ ವೆರಿ ಈಸಿಲಿ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು ಟು ಬ್ರಿಂಗ್ ಅಂಡ್ ಕೀಪ್ ಇಟ್ ವಿತ್ ಯು ಅಂತ ಹೇಳಿದ್ದೆ. ಇಟ್ಕೊಂಡಿದ್ದೀರಾ?
ಒಂದು ಸಣ್ಣ ಪ್ರಯೋಗ ಮಾಡೋಣ. ಪ್ಲೀಸ್, ಇಟ್ಕೊಂಡಿದ್ದೀನಿ ಅಂತಂದ್ರೆ ಯಾರ್ಯಾರು ಇಟ್ಕೊಂಡಿದ್ರ ಅಂತ ಸ್ವಲ್ಪ ಹೇಳಿ ನನಗೆ. ನೋಬಡಿ ಅಂತಂದ್ರೆ ವೇಸ್ಟು, ನಾನು ಹೇಳೋದು ವೇಸ್ಟ್ ಆಗುತ್ತೆ. ಆರ್ ಯು ಪೀಪಲ್ ಕೀಪ್ ದ comb and pieces of paper? ಬೇಗ. Yes or no, tell me at least. ಹೇಳ್ರಪ್ಪ. ನಾ ಇಟ್ಕೊಂಡಿದ್ವಿ ಮ್ಯಾಮ್, ಇಲ್ಲ ಇಲ್ಲ ಮ್ಯಾಮ್, ನೋ, ಅಷ್ಟೇ ನಾನು ಕೇಳ್ತಿರೋದು. ಇದು ನಿಮ್ಮ ಹೈಸ್ಕೂಲಲ್ಲಿ ನಿಮಗೆ ಕ್ಲಾಸಸ್ನ ಮಾಡಿರ್ತಾರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ. ಇಟ್ಕೊಂಡಿಲ್ಲ ಅಂದ್ರೆ ನೋ ನೋ ಇಶ್ಯೂಸ್, ಬೇಗ ಹೇಳಿ ನನಗೆ. ಇನ್ 2 seconds ಅಲ್ಲಿ ಹೇಳ್ಬೇಕು. ಎಸ್, ನೋ, ನೋ, ಓಕೆ, ನೋ ಇಶ್ಯೂಸ್. ಸಿ, ಯಾರು ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಇದನ್ನ ನೋಡಾದ್ಮೇಲೆ ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಮಾಡಿಕೊಳ್ಳಿ. ಓಕೆನಾ? ವೆನ್ ಯು ಕೂಮ್ ಯುವರ್ ಹೇರ್, ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚ್ಕೊಂಡು ಒಂದು 3-4 times. ಇಫ್ ಯು ಕೀಪ್ ದಟ್ ಕೂಮ್ ನಿಯರೆಸ್ಟ್ ಟು ದ ಪೀಸ್ ಆಫ್ ಪೇಪರ್, ಪೇಪರ್ ಪೀಸ್ಗಳ ಹತ್ರ ನೀವು ಹಿಡಿದಾಗ ಏನಾಗುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ. ವೈ ಇಟ್ಸ್ ಹ್ಯಾಪ್ನಿಂಗ್? ಸುಮ್ಮನೆ ಕೂಮ್ನ ಬಾಚ್ಕೊಳ್ದೇನೆ ಹಾಗೆ ಇಡೀರಿ ಒಂದ್ಸರಿ. ಕೂಮ್ನ ಬಾಚ್ಕೊಂಡು ಒಂದ್ಸತಿ ಇಡೀರಿ. ನಿಮಗೆ ಬಾಚ್ಕೊಳ್ದೇ ಇದ್ದಾಗ ಅಥವಾ ಅದನ್ನ ರಬ್ ಮಾಡದೇ ಇದ್ದಾಗ ಪೇಪರ್ ಪೀಸಸ್ಸು ನಿಮ್ಮ ಕೂಮ್ಗೆ ಅಂಟ್ಕೊಳ್ಳೋದಿಲ್ಲ. ವೆರಾಸ್ ನೀವು ರಬ್ ಮಾಡಿದ್ಮೇಲೆ ಪೇಪರ್ ಪೀಸಸ್ಸು ಕೂಮ್ಗೆ ಅಂಟ್ಕೊಳ್ಳುತ್ತೆ. ಯಾಕೆ? ಯಾಕಿರ್ಬೋದು? ಅದೇ ಕೂಮ್ ಮಾಡಿದ್ಮೇಲೆ ಚಾರ್ಜ್ ಚಾರ್ಜ್ ಬರುತ್ತೆ. ಎಸ್, ಕೂಮ್ ಮಾಡಿದ್ಮೇಲೆ ಆ ಒಂದು ಏನ್ ಬಾಚಣಿಗೆ ಇರುತ್ತಲ್ಲ ಅದ್ರದ್ದು ಎಡ್ಜಸ್ ಏನಾಗುತ್ತೆ, ಚಾರ್ಜ್ ಅಕ್ಯುಮಿಲೇಟ್ ಆಗುತ್ತೆ. ಸೊ ಬಿಫೋರ್ ಅದೇ ಬಾಚಣಿಗೆ ಇತ್ತು, ಅದೇ ಪೀಸ್ ಆಫ್ ಪೇಪರ್ ಇತ್ತು, ಅಂಟ್ಕೋತಾ ಇರಲಿಲ್ಲ. ಬಟ್ ವೆನ್ ಯು ಚಾರ್ಜ್ ಯುವರ್ ಕೂಮ್, ದೆನ್ ಚಾರ್ಜಡ್ ಪಾರ್ಟಿಕಲ್ ಆಗಿರೋದ್ರಿಂದ ನಿಮ್ಮ ಪೀಸ್ ಆಫ್ ಪೇಪರ್ನ ಅಟ್ರಾಕ್ಟ್ ಮಾಡ್ತಿದೆ. ಓಕೆನಾ? ಸೊ ಇವ್ರು ಹೇಳೋ ಪ್ರಕಾರ, ಫಾರ್ ಎಕ್ಸಾಂಪಲ್ ನಮ್ಮ ಡಾಲ್ಟನ್ಸ್ ಅವ್ರು ಹೇಳೋ ಪ್ರಕಾರ, ಅದೇ ಒಂದು ಫಂಡಮೆಂಟಲ್ ಪಾರ್ಟಿಕಲ್, ಅದನ್ನ ಡಿವೈಸಿಬಲ್ ಮಾಡೋಕ್ಕಾಗಲ್ಲ, ಅಥವಾ ಅದನ್ನ ಏನು ಕಟ್ ಮಾಡೋಕ್ಕಾಗಲ್ಲ, ಕಟ್ ಮಾಡಿ ನಾವು ಬೇರೆ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ, ಅವರು ಇನ್ನೊಂದು ಎಕ್ಸ್ಪೆರಿಮೆಂಟ್ನ ಬೇರೆಯವ್ರು ಮಾಡ್ತಾರೆ. ಸೊ ಅದೇನಪ್ಪ ಅಂತಂದ್ರೆ, ಒಂದು ಫರ್ ಅಂತಂದ್ರೆ ಲೈಕ್ ನಿಮ್ಮ ಒಂದು ಸಿಲ್ಕ್ ಕ್ಲಾತಿಗೆ ಎಬೋನೈಟ್ ಅಥವಾ ಪ್ಲಾಸ್ಟಿಕ್ ಟ್ಯೂಬ್ ಅಥವಾ ಗ್ಲಾಸ್ ರಾಡ್ ಅನ್ನ ಏನ್ ಮಾಡ್ತಾರೆ, ರಬ್ ಮಾಡ್ತಾರೆ. ಓಕೆನಾ? ರಬ್ ಮಾಡಿ ಅದನ್ನ ಜಸ್ಟ್ ಇನ್ನೊಂದು ಗ್ಲಾಸ್ ರಾಡ್ನು ರಬ್ ಮಾಡಿ ಎರಡನ್ನೂ ಒಂದು ಕಡೆ ಇಟ್ಟಾಗ ಏನಾಗ್ತಿರುತ್ತೆ, ಐದರದು ಡಿಫ್ಲೆಕ್ಷನ್ ತರ ಆಗ್ತಿರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ. ಓಕೆನಾ? ಅಪೋಸಿಟ್ ಸೈಡ್ ಆದ್ರೂ ಆಗುತ್ತೆ ಅಥವಾ ಅದ್ರದ್ದು ಸೇಮ್ ಸೈಡ್ಗೆ ಕೂಡ ಅಟ್ರಾಕ್ಟ್ ಆಗೋ ಥರನೂ ಆಗ್ತಿರುತ್ತೆ. ಸೊ ಅವ್ರ ಪ್ರಕಾರ, ಡಾಲ್ಟನ್ಸ್ ಅವ್ರ ಪ್ರಕಾರ, ಆಟಮ್ ಇಂಡಿವಿಸಿಬಲ್ ಅಂತಂದ್ರೆ ಈ ತರ ಆಗೋ ಹಾಗೆ ಇಲ್ಲ. ಯಾಕಂದ್ರೆ ನಿಮ್ಮ ಪ್ಲಾಸ್ಟಿಕ್ ಆಗಿರ್ಬೋದು, ಇದು ಯಾವುದನ್ನು ಚಾರ್ಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಅಂದ್ರೆ ಲೈಕ್ ಎಲೆಕ್ಟ್ರಿಕ್ ಚಾರ್ಜ್ನ ಕಂಡಕ್ಟ್ ಮಾಡಲ್ಲ ಅಲ್ವಾ? ಹ ಇಸ್ ಯುವರ್ ಪ್ಲಾಸ್ಟಿಕ್ ಅಥವಾ ನಿಮ್ಮ ಎಬೋನೈಟ್ಗಳು ಏನಾದರೂ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಆಗುತ್ತೆ, ಅದ್ರ ಮೂಲಕ ಪಾಸ್ ಮಾಡೋದಕ್ಕೆ ಬಿಡುತ್ತಾ? ಇಲ್ಲ. ಇಲ್ಲ ಅಲ್ವಾ? ಬಟ್ ಆದ್ರೂ ಇದು ಯಾಕೆ, ಹೇಗ್ ಬಂತು ಮತ್ತೆ ಚಾರ್ಜು ಅಂತ ಒಂದು ಕ್ವಶನ್ ಬಂದಾಗ, ದಿಸ್ ಥಿಯರಿ, ಆಟಮ್ ಅನ್ನೋದು ಏನು ಫಂಡಮೆಂಟಲ್ ಪಾರ್ಟಿಕಲ್ ಅಲ್ಲ ಅಂತ ಅವರಿಗೆ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಓಕೆನಾ? ಸೊ ದಟ್ ಏನಾಗುತ್ತೆ, ಆಟಮ್ ಅನ್ನೋದು ಫಂಡಮೆಂಟಲ್ ಪಾರ್ಟಿಕಲ್ ಅಲ್ಲ. ದಿಸ್ ಆಟಮ್ ಇಸ್ ಮೇಡ್ ಅಪ್ ಆಫ್ this atom is made up of
another fundamental particles ಅಂತ ತಗೊಳ್ಳೋಣ. Fundamental particles. ಸೊ ಮುಂಚೆ ಏನ್ ಅನ್ಕೊಂಡಿದ್ವಿ? ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್. ದ ಆಟಮ್ ಇಸ್ ಇಂಡಿವಿಜುವಲ್ ಅಂತ ಅನ್ಕೊಂಡಿದ್ವಿ. ಸೊ ಇವಾಗ ಏನಂತ ಗೊತ್ತಾಯ್ತು ನಮಗೆ? ಆಟಮ್ ಅಂತ ಅನ್ನೋದು ಸಿಂಪಲ್ ಇಂಡಿವಿಸಿಬಲ್ ಅಲ್ಲ, ವಿ ಕ್ಯಾನ್ ಡಿವೈಡ್, ಅಥವಾ ಈ ಆಟಮ್ ಅನ್ನೋದಲ್ಲಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಯ್ತು. ಸೊ ನಮಗೆ ಗೊತ್ತು ಆಲ್ರೆಡಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವ್ದು ಇದೆಯಪ್ಪ? ಪ್ರೋಟಾನ್, ನ್ಯೂಟ್ರಾನ್ಸ್. ಸೊ protons, second one is neutron, and the third one is, what's there? Electrons. ಸೊ ನಿಮ್ಮ ಆಟಮ್ ಅನ್ನೋದು ಯಾವ್ಯಾವ್ದ್ರಿಂದ ಆಗಿದೆ? ಪ್ರೋಟಾನ್ಸ್ ಇಂದ ಆಗಿದೆ, ನ್ಯೂಟ್ರಾನ್ಸ್ ಇಂದ ಆಗಿದೆ, ಮತ್ತೆ ಎಲೆಕ್ಟ್ರಾನ್ಸ್ ಇಂದ ಆಗಿದೆ ಅಂತ. ಅಂದ್ರೆ ಅವರು ಫಸ್ಟ್ ಏನೇ ಡಿಟರ್ಮೈನ್ ಮಾಡ್ಲಿಲ್ಲ, ನಮಗೆ ಗೊತ್ತಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇಂದ ಆಗಿದೆ ಆಟಮ್ ಅನ್ನೋದು, ಡಿವಿಸಿಬಲ್ ಅನ್ನೋ ಒಂದು ಐಡಿಯಾ ಬಂತು. ಓಕೆನಾ? ಸೊ ಈ ಐಡಿಯಾಸ್ ಬಂದಿದ್ರಿಂದ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಸಮ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್. One minute. ಸೊ ಇವರಿಗೆ ಒಂದು ಫೈನಲ್ ಆಗಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅನ್ನೋಂಥ ಇನ್ನೊಂದಷ್ಟು ಪಾರ್ಟಿಕಲ್ಸ್ ಇದಾವೆ. ಆ ಪಾರ್ಟಿಕಲ್ಸ್ ಇಂದ ಆಟಮ್ಸ್ಗಳು ಫಾರ್ಮೇಶನ್ ಆಗಿದೆ ಅಂತ ಒಂದು ಐಡಿಯಾಸ್ ಬಂತು. ಓಕೆನಾ? ಸೊ ದೆನ್ ದೇ ಹ್ಯಾವ್ ಟು ಡಿಸ್ಕವರ್ ವಾಟ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್. ನಾವು ಆಲ್ರೆಡಿ ನೀವು ಸ್ಟಡಿ ಮಾಡಿರೋದ್ರಿಂದ ಯು ಪೀಪಲ್ ಹ್ಯಾವ್ ಈಸಿಲಿ ಟೆಲ್ ವಾಟ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ. ಬಟ್ ಆಕ್ಚುಲಿ ದೇ ಅಟ್ ದಟ್ ಟೈಮ್, ಅವರು ಆ ಟೈಮಲ್ಲಿ ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವ್ದು ಇರ್ಬೋದು, ಹೌ ಟು ಗೆಟ್ ದಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾರೆ. ಸೊ ಯಾವ್ಯಾವ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದಾರೆ ಅಂತ ಗೊತ್ತಾ? ಕ್ಯಾಥೋಡ್ ರೇ ಡಿಸ್ಚಾರ್ಜ್. ಸೊ ಫಸ್ಟ್ ಫೈಂಡ್ ಔಟ್ ಮಾಡಿದ್ದೆ ಯಾವುದು? ಯುವರ್ ಎಲೆಕ್ಟ್ರಾನ್. ಫಸ್ಟ್ ಫಂಡಮೆಂಟಲ್ ಪಾರ್ಟಿಕಲ್ ಫೈಂಡ್ ಔಟ್ ಮಾಡಿದ್ದು ನಿಮ್ಮ ಎಲೆಕ್ಟ್ರಾನ್. ಯಾರು ಫೈಂಡ್ ಔಟ್ ಮಾಡಿದ್ರಪ್ಪ? ಜೆ ಥಾಮ್ಸನ್. ಜೆ ಥಾಮ್ಸನ್. ಜೆ ಥಾಮ್ಸನ್ ಅಂತ ಒಂದು ವಿಜ್ಞಾನಿ ಏನ್ ಮಾಡ್ತಾರೆ? ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡ್ತಾರೆ. ಬಟ್ ಅಟ್ ದಟ್ ಟೈಮ್ ಅವರಿಗೆ ಎಲೆಕ್ಟ್ರಾನ್ ಅಂತ ಅದು ಗೊತ್ತಿರಲ್ಲ. ಬಿಫೋರ್ ಅವ್ರೇನೋ ಒಂದು ಈ ಪಾರ್ಟಿಕಲ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡೋಣ ಅಂತ ಹೋದಾಗ ಅವರು ಯಾವ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ? ಯಾವ ಎಕ್ಸ್ಪೆರಿಮೆಂಟ್ ಇಂದ ಕಂಡಿಡ್ದಿದ್ದು? ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್. ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಇಂದ ಏನ್ ಮಾಡ್ತಾರೆ? ನಿಮ್ಮ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿತಾರೆ. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡೋದಕ್ಕೆ ದೇ ಹ್ಯಾವ್ ಟೇಕನ್ ಒನ್ ಗ್ಲಾಸ್ ಟ್ಯೂಬ್. ಆ ಗ್ಲಾಸ್ ಟ್ಯೂಬಿಗೆ ಏನ್ ಮಾಡಿದ್ದಾರೆ? 2 ಮೆಟಲ್, ಒಂದು ಕ್ಯಾಥೋಡ್ ಮತ್ತೆ ಆನೋಡ್ ಅನ್ನುವಂತ ಮೆಟಲ್ ಪೀಸಸ್ಗಳನ್ನ ಇಟ್ಕೊಂಡಿರ್ತಾರೆ. ಓಕೆನಾ? ಸೊ 2 ಮೆಟಲ್ ಪೀಸ್ ನ ಇಟ್ಕೊಂಡಿರ್ತಾರೆ. ಒಂದನ್ನ ಆ ಬ್ಯಾಟರಿಯ ನೆಗೆಟಿವ್ ಚಾರ್ಜ್ಗೆ ಕನೆಕ್ಟ್ ಮಾಡ್ತಾರೆ, ಹಾಗಾಗಿ ದಟ್ ಈಸ್ ಕ್ಯಾಥೋಡ್. ವೆರಾಸ್ ಪಾಸಿಟಿವ್ ಚಾರ್ಜ್ ಸೈಡ್ ಕನೆಕ್ಟ್ ಮಾಡಿರೋದ್ರಿಂದ ಆ ಒಂದು ಮೆಟಲ್ ಪ್ಲೇಟು ಆನೋಡ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಅಲ್ಲಿ ನಿಮಗೆ ಅಟ್ ಏರ್ ಎಟ್ ವೆರಿ ಲೋ ಪ್ರೆಷರ್ ಅಲ್ಲಿ, ಮತ್ತೆ ಒಂದು ಈ ಒಂದು ಸೈಡ್ ಟ್ಯೂಬ್ ಇರುತ್ತಲ್ಲ, ಈ ಸೈಡ್ ಟ್ಯೂಬಿಗೆ ನಿಮಗೆ ಏನ್ ಮಾಡಿರ್ತಾರೆ? ಜಿಂಕ್
ಸಲ್ಫೈಡ್ ಇಂದ ಕವರ್ ಮಾಡಿರ್ತಾರೆ. And this is connected with the vacuum pump. ಈ ವ್ಯಾಕ್ಯೂಮ್ ಪಂಪ್ ಮೂಲಕ ಏನ್ ಮಾಡಿರ್ತಾರೆ, ಈ ಗ್ಯಾಸಸ್ ಅಲ್ಲಿರುವಂತ ಒಂದು ಬೇರೆ ಅನ್ವಾಂಟೆಡ್ ಥಿಂಗ್ಸ್, ಪ್ರೆಷರ್ ಮತ್ತೆ ಏನಿದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ವ್ಯಾಕ್ಯೂಮ್ ಪಂಪ್ಗಳನ್ನ ಯೂಸ್ ಮಾಡಿರ್ತಾರೆ. ಓಕೆನಾ? ಸೊ this is the model of the cathode ray experiment. In this experiment, they are using ಈ ಒಂದು ಟ್ಯೂಬ್ ನ ನಾವು ಆಕ್ಚುಲಿ ಕ್ರೂಕ್ಸ್ ಟ್ಯೂಬ್ ಅಂತ ಕರಿತೀವಿ. ಈ ಕ್ರೂಕ್ಸ್ ಟ್ಯೂಬ್ ನ ಯೂಸ್ ಮಾಡಿಕೊಂಡು ದೇ ಆರ್ ಕಂಡಕ್ಟಿಂಗ್ ದಿಸ್ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್. ಸೊ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಮಾಡೋವಾಗ ದ ಪಾರ್ಟಿಕಲ್ಸ್ ಇಲ್ಲೇನಿದೆ, ಎಲೆಕ್ಟ್ರಾನ್ಸ್ ಅಥವಾ ನಾವು ಏನಂತ ಕರಿತೀವಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಕ್ಯಾಥೋಡ್ ಅಲ್ಲಿ ಜನರೇಟ್ ಆಗಿ ಆನೋಡ್ ಕಡೆಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆನಾ? this will going to moving towards anode. ಸೊ ನೆಗೆಟಿವ್ಲಿ ಚಾರ್ಜ್ ಆಗಿರೋದ್ರಿಂದ ಯಾವ ಕಡೆ ಮೂವ್ ಆಗುತ್ತೆ, ಅದು ಪಾಸಿಟಿವ್ ಸೈಡಿಗೆ ಅಟ್ರಾಕ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬಂದು ಏನ್ ಮಾಡ್ತಾ ಇರುತ್ತೆ, ಇಲ್ಲಿ ಹಿಟ್ ಮಾಡ್ತಾ ಇರುತ್ತೆ ಈ ಮೆಟಲ್ ರಾಡಿಗೆ ಅಥವಾ ಈ ಮೆಟಲ್ ಪೀಸಿಗೆ. ಸೊ ಅಟ್ ದಟ್ ಟೈಮ್ ಅಲ್ಲೊಂದು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ತರ ಅಥವಾ ಏನೋ ಒಂದು ಅವರಿಗೆ ಅಷ್ಟು ಅಬ್ಸರ್ವೇಷನ್ ಕಾಣಿಸಲ್ಲ. ಸೊ ದೇ ಆರ್ ಯೂಸಿಂಗ್ ಇನ್ಸ್ಟೆಡ್ ಆಫ್ ಒಂದು ಒಂದು ಮೆಟಲ್ ಪೀಸ್ ನ ಯೂಸ್ ಮಾಡೋ ಬದಲು ಪರ್ಫೋರೇಟೆಡ್ ಆಗಿ ಯೂಸ್ ಮಾಡ್ತಾರೆ ಅವರು. ಪರ್ಫೋರೇಟೆಡ್ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ? ಪರ್ಫೋರೇಟೆಡ್ ಅಂದ್ರೆ ಗೊತ್ತಪ್ಪ? ಸೊ ಈ ಮೆಟಲ್ ಪೀಸ್ ನ ಪರ್ಫೋರೇಟ್ ಮಾಡ್ತಾರೆ. ಪರ್ಫೋರೇಟ್ ಮಾಡಿ ಈ ಒಂದು ಔಟ್ಸೈಡ್ ಆಫ್ ದ ನಿಮ್ಮ ಒಂದು ಏನಿದೆ ಇನ್ಸೈಡ್ ವಾಲ್ ಆಫ್ ಯುವರ್ ಟ್ಯೂಬ್ ಸೈಡಿಗೆ ಜಿಂಕ್ ಸಲ್ಫೈಡ್ ಇಂದ ಕೋಟ್ ಮಾಡ್ತಾರೆ. ಸೊ ದೇ ಹ್ಯಾಡ್ ಕೋಟೆಡ್ ವಿತ್ ದ ಜಿಂಕ್ ಸಲ್ಫೈಡ್. ಸೊ with high voltage and low pressure ಇಲ್ಲ ಇದೆ. ಓಕೆನಾ? ವಿತ್ ಹೈ ವೋಲ್ಟೇಜ್ ಅಂಡ್ ಲೋ ಪ್ರೆಷರ್ ನೆಗೆಟಿವ್ಲಿ ಚಾರ್ಜಡ್ ಸ್ಪೀಸೀಸ್ ಅಥವಾ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಆನೋಡ್ ಅಂಡ್ ಇನ್ ಪರ್ಫೋರೇಟೆಡ್ ಏರಿಯಾ ಇದೆಯಲ್ಲ, ಇಲ್ಲಿಂದ ಏನ್ ಮಾಡುತ್ತೆ, ಹಿಟ್ ಮಾಡ್ತಾ ಇರುತ್ತೆ ನಿಮ್ಮ ಒಂದು ಜಿಂಕ್ ಸಲ್ಫೈಡ್ ಏನ್ ಕೋಟ್ ಆಗಿದೆಯಲ್ಲ, ಇಲ್ಲಿಗೆ ಹಿಟ್ ಮಾಡಿದಾಗ ದಿಸ್ ಈ ಒಂದು ಪ್ಲೇಸ್ಗಳೇನಾಗಿರುತ್ತೆ, ಗ್ಲೋ ಆಗ್ತಾ ಇರುತ್ತೆ. ಯಾವ ತರ? ಗ್ರೀನ್ ಗ್ಲೋ. ಸೊ ಈ ಹಿಟ್ ಮಾಡಿರುವಂತ ಪ್ಲೇಸಸ್ಗಳೇನಾಗುತ್ತೆ, ಗ್ರೀನ್ ಗ್ಲೋ ತೋರಿಸುತ್ತೆ. ದಟ್ ಮೀನ್ಸ್ ನಮ್ಮ ಕ್ಯಾಥೋಡ್ ಇಂದ ಯಾವುದೋ ಒಂದು ನೆಗೆಟಿವ್ ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇದೆ ಟುವರ್ಡ್ಸ್ ಆನೋಡ್. ಸೊ ಹಾಗಾಗಿ ಈ ಒಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಏನು ಅಂತ ಅವರು ಯೋಚನೆ ಮಾಡಿದಾಗ ಅದನ್ನ ಫಸ್ಟ್ ಅವರು ನೆಗೆಟ್ರಾನ್ಸ್ ಅಂತ ನೇಮ್ ಮಾಡಿರ್ತಾರೆ. ಓಕೆನಾ? ನೆಗೆಟ್ರಾನ್ಸ್. ಆಫ್ಟರ್ವರ್ಡ್ಸ್ ಅದನ್ನ ಎಲೆಕ್ಟ್ರಾನ್ಸ್ ಅಂತ ರೀನೇಮ್ ಮಾಡ್ತಾರೆ. ಸೊ ಈ ತರ ಏನ್ ಮಾಡಿರ್ತಾರೆ, ನಿಮ್ಗೆ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಮೂಲಕ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡ್ತಾರೆ. ಯಾರು ಅಂದ್ರೆ ಜೆ ಥಾಮ್ಸನ್ ಅನ್ನೋರು. ಓಕೆನಾ? ಸೊ ಇದನ್ನ ಮಲ್ಟಿಪಲ್ ಡಿಫ್ರೆಂಟ್ ವೇ ಅಲ್ಲಿ ಕೂಡ ಇದನ್ನ ಏನ್ ಮಾಡ್ತಾರೆ, ಡಿಫ್ರೆಂಟ್ ಮೆಥಡ್ಸ್ ಅಥವಾ ಡಿಫ್ರೆಂಟ್ ಕಂಡೀಷನ್ಸ್ ನ ಯೂಸ್ ಮಾಡಿ ದೇ ಆರ್ ಗೋಯಿಂಗ್ ಟು ಡೂ ದಿಸ್ ಎಕ್ಸ್ಪೆರಿಮೆಂಟ್. ಸಮ್ ಪೀಪಲ್ ಆರ್ ಡೂಯಿಂಗ್ ಲೈಕ್ ಇಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜಸ್ ನ ಕೂಡ, ಯಾಕಂದ್ರೆ ಇಲ್ಲಿಂದ ಬರ್ತಾ ಇರುವಂತ ಎವ್ರಿ ನೆಗೆಟಿವ್ ಪಾರ್ಟಿಕಲ್ ವಿಲ್ ಗೋಯಿಂಗ್ ಟು ಹಿಟ್ ಹಿಯರ್ ಮೀನ್ಸ್
ಇಸ್ ದಟ್ ರಿಯಲಿ ನೆಗೆಟಿವ್ ಪಾರ್ಟಿಕಲ್ಸ್ ಆರ್ ನ್ಯೂಟ್ರಲ್ ಪಾರ್ಟಿಕಲ್ ಅಥವಾ ಬೇರೆ ಏನಾದರೂ ಇರ್ಬೋದಾ? ಇದೊಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಹಾಗಾಗಿ ಅವರು ಕ್ಲಾರಿಫಿಕೇಶನ್ಗೋಸ್ಕರ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್ ಅಥವಾ ಸೋ ಮೆನಿ ಕಂಡೀಷನ್ಸ್ನ ದೇ ಆರ್ ಗೋಯಿಂಗ್ ಟು ಪುಟ್ ದೇರ್. ಓಕೆನಾ? ಸೊ ಅವರು ಇಲ್ಲಿ ಬರ್ತಾ ಇರೋದು ನೆಗೆಟಿವ್ ಒಂದು ಪಾರ್ಟಿಕಲ್ಸ್ ಏನಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೂಡ ಅಪ್ಲೈ ಮಾಡ್ತಾರೆ. ಓಕೆನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ? ದಿಸ್ ಇಸ್ ನೆಗೆಟಿವ್ ಪಾರ್ಟಿಕಲ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ? ಡಿಫ್ಲೆಕ್ಷನ್ ಆಗುತ್ತೆ. ಸೊ ಈ ನಾರ್ಮಲ್ ಇಲ್ಲಿ ಬಂದು ಹಿಟ್ ಆಗೋ ಬದಲು ಡೈರೆಕ್ಟ್ ಆಗಿ ಏನಾಗುತ್ತೆ ಇಲ್ಲಿ? ಡಿಫ್ಲೆಕ್ಷನ್ ಟುವರ್ಡ್ಸ್ ವಿಚ್ ಸೈಡ್? ಅಪ್ವರ್ಡ್ ಆರ್ ಡೌನ್ವರ್ಡ್? ಅಪ್ವರ್ಡ್. ಅಪ್ವರ್ಡ್ ಡೈರೆಕ್ಷನ್ಗೆ ಮೂವ್ ಆಗುತ್ತೆ. ವೆನ್ ಅದೇ ನಿಮ್ಮ ಇಲ್ಲೇನಾದ್ರೂ ಪಾಸಿಟಿವ್ ಚಾರ್ಜಸ್ ಆಗಿದ್ರೆ ಡೌನ್ವರ್ಡ್. ಡೌನ್ವರ್ಡ್ ಡೈರೆಕ್ಷನ್ಗೆ ಮೂವ್ ಆಗ್ತಿತ್ತು ಅಲ್ವಾ? ಬಟ್ ಇಲ್ಲಿ ನೆಗೆಟಿವ್ ಚಾರ್ಜಸ್ ಆಗಿರೋದ್ರಿಂದ ಇಲ್ಲಿರುವಂತ ಪಾರ್ಟಿಕಲ್ಸ್ ನೆಗೆಟಿವ್ ಇರೋದ್ರಿಂದ ದಟ್ ವಿಲ್ ಗೋಯಿಂಗ್ ಟು ಡಿಫ್ಲೆಕ್ಟೆಡ್ ಟುವರ್ಡ್ಸ್ ಅಪ್ವರ್ಡ್, ಅಂದ್ರೆ ಪಾಸಿಟಿವ್ ಎಲೆಕ್ಟ್ರಿಕ್ ಚಾರ್ಜಸ್ ಕಡೆಗೆ ಮೂವ್ ಆಗ್ತಿದೆ. ಸೊ ದೇ ಕನ್ಫರ್ಮ್ ದಟ್ ದಿಸ್ ಆರ್ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್, ದಟ್ ಈಸ್ ಯುವರ್ ಎಲೆಕ್ಟ್ರಾನ್ಸ್ ಅಂತ ಫೈಂಡ್ ಔಟ್ ಮಾಡಿದ್ರು. ಓಕೆನಾ? ಸೊ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ release ಅಥವಾ generated from cathode and moving towards anode, we call it as electrons ಅಂತ ಅವ್ರಿಗೊಂದು ಅಸಂಪ್ಷನ್ ಬಂತು. ಸೋ ಮೆನಿ ಬೇರೆ ಬೇರೆ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮಾಡಿ ನೋಡಿರೋದು, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ಮಾಡಿದ್ದಾರೆ. ಅದನ್ನ ನೀವು ಫಿಸಿಕ್ಸ್ ಅಲ್ಲೂ ಮೇ ಬಿ ಅದನ್ನ ಸ್ಟಡಿ ಮಾಡ್ತೀರಾ. ಬಟ್ ನಿಮ್ ಅಪ್ ಟು ದ ಯುವರ್ ಕ್ಲಾಸಸ್ ದಿಸ್ ವಿಲ್ ಬಿ ಎನಫ್ ಐ ಥಾಟ್. ಓಕೆನಾ? ಸೊ ಅದೇ ತರ ಈ ಮ್ಯಾಗ್ನೆಟಿಕ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಒಂದು ನೆಗೆಟಿವ್ ಪಾರ್ಟಿಕಲ್ಸ್ ಏನಿದೆ, ನೆಗೆಟಿವ್ ಪಾರ್ಟಿಕಲ್ ಸ್ಟ್ರೀಮ್ ಏನಿದೆ, ಅದು ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರು. ಓಕೆನಾ? ಸೊ ದಿಸ್ ಇಸ್ ದ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಹೇಗೆ ನೆಗೆಟಿವ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸೇ ಬರ್ತಿದೆ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡಿ ಆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಎಲೆಕ್ಟ್ರಾನ್ಸ್ ಅಂತ ಮೆನ್ಷನ್ ಮಾಡೋದು. ಓಕೆನಾ? ಸೊ ಎಲೆಕ್ಟ್ರಾನ್ಸ್ ಹೇಗ್ ಫೈಂಡ್ ಔಟ್ ಆಯ್ತು ಅಂತ ಗೊತ್ತಾಯ್ತಾ? ಹ್ಮ್ ಸೊ ದಿಸ್ ಇಸ್ ಹೌ ಯು ಆರ್ ಕನ್ವರ್ಟಿಂಗ್ ಯುವರ್ ಎಲೆಕ್ಟ್ರಾನ್ಸ್, ಮೀನ್ಸ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್. ಸೊ ಕ್ಯಾಥೋಡ್ ಎಕ್ಸ್ಪೆರಿಮೆಂಟು ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ವಪ್ಪ? ಅದಾದ್ಮೇಲೆ ಕ್ಯಾಥೋಡ್ ರೇ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದಾವೆ, ಅದನ್ನ ನಾವು ಎಲೆಕ್ಟ್ರಾನ್ ಅಂತ ತಗೊಂಡು. ಬಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ದ ಓಕೆ ವಾಟ್ ಈಸ್ ದ ಮಾಸ್ ಬೈ ಚಾರ್ಜ್ ರೇಷಿಯೋ ಅಂತ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒನ್ ಮೋರ್ ಎಕ್ಸ್ಪೆರಿಮೆಂಟ್ಸ್ ನ ಇವರು ಕಂಡಕ್ಟ್ ಮಾಡ್ತಾರೆ. ಸೇಮ್ ಜೆ ಥಾಮ್ಸನ್ ಅನ್ನೋರೆ. ಜೆ ಥಾಮ್ಸನ್ ವಾಸ್ able to determine the ratio of electronic charge to the mass of electron by using cathode ray discharge tube. ಸೇಮ್ ಆ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಮಗೆ ಇ ಬೈ ಎಂ ಇ ಅಥವಾ ಇ ಬೈ ಎಂ ಈ ರೇಷಿಯೋನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ he applied electrical and magnetic charge field perpendicular to each other as well as path of the electrons. ಸೊ ಇವ್ರು ಏನ್ ಮಾಡ್ತಾರೆ, ನಾನು ಅವಾಗ್ಲೇ ತೋರಿಸ್ತೆ ನಿಮಗೆ. ನಿಮ್ಮ ಯಾವುದು ಸಿ ನಿಮ್ಮ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಅವರು ಡಿಫ್ಲೆಕ್ಷನ್ಗಳನ್ನ ಯೂಸ್ ಮಾಡಿಲ್ಲ. ಜಸ್ಟ್ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದಾವೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರು. ಓಕೆನಾ? ಆಫ್ಟರ್ ದಟ್ ಬೈ ಈ ಒಂದು ಸೇಮ್ ಒಂದು ಸೆಟಪ್ಗೆನೆ ಏನ್ ಮಾಡ್ತಾರೆ ಅವರು,
ಜಸ್ಟ್ ಬೈ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಾನು ಆವಾಗಲೇ ತೋರಿಸ್ತೆ ನಿಮಗೆ. ಇಲ್ಲೇನು ಜಸ್ಟ್ ಮಾಡಿಫೈ ಮಾಡಿದ್ದಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ಸ್ನ ಯೂಸ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ರಿಸಲ್ಟ್ ಅನ್ನ ಪಡ್ಕೊತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಈ ಒಂದು ನೋಡಿ ಇಲ್ಲಿದೆಯಲ್ಲ, ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನ್ ಮಾಡ್ತಾರೆ, ಪರ್ಪೆಂಡಿಕ್ಯುಲರ್ ಆಗಿ ನಿಮ್ಮ ಮೂವಿಂಗ್ ಆಫ್ ಎಲೆಕ್ಟ್ರಾನಿಗೆ ಪರ್ಪೆಂಡಿಕ್ಯುಲರ್ ಆಗಿ ದೇ ಆರ್ ಗೋಯಿಂಗ್ ಟು ಅಪ್ಲೈ. ಓಕೆನಾ? ಸೊ ವೆನ್ the same experiment has been conducted under magnetic field and electric field, first they are put, ಇವೊಂದು ಏನ್ ಮಾಡ್ತಾರೆ, let us take open slide. ಸೊ ಅಲ್ಲಿ ಇದು ಕಾಣಿಸ್ತಿದೆಯಾ ನಿಮಗೆ ಈ ಪಿಕ್ಚರ್? ಸೇಮ್ ಪಿಕ್ಚರ್ನೇ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ತಗೊಂಡಿದ್ದೀನಿ. ಕಾಣಿಸ್ತಿದೆಯಪ್ಪ? ಎಸ್ ಮ್ಯಾಮ್. ಓಕೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಸೇಮ್ ಎಲೆಕ್ಟ್ರಾನ್ಸ್ಗಳನ್ನ ನಿಮಗೆ ಏನು ಇಲ್ಲಿ ಕ್ಯಾಥೋಡಿಗೆ ಕನೆಕ್ಟ್ ಮಾಡಿರ್ತಾರೆ ಅಂಡ್ ಆನೋಡಿಗೆ ನಿಮ್ಮ ಪಾಸಿಟಿವ್ ಟರ್ಮಿನಲ್ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಏನ್ ಬರ್ತಾ ಇದ್ದಾವೆ ಆ ಎಲೆಕ್ಟ್ರಾನ್ಸ್ಗಳನ್ನ ಅಥವಾ ಸ್ಟ್ರೀಮ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ನ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯದಲ್ಲಿ ಪಾಸ್ ಆಗೋದಕ್ಕೆ ಬಿಡ್ತಿದ್ದಾರೆ. ಸೊ ವೆನ್ ದೇ ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಆವಾಗಲೇ ಹೇಳಿದ್ರಲ್ಲ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಸ್ಟ್ರೀಮ್ ಆಫ್ ಪಾಸಿಟಿವ್ ಸೈಡಿಗೆ ಡಿಫ್ಲೆಕ್ಷನ್ ಆಗುತ್ತಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ. ಸೊ ವಿತೌಟ್ ಯಾವುದೇ ಒಂದು ಇದು ಅಪ್ಲೈ ಮಾಡಿಲ್ಲ ಅಂತಂದ್ರೆ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಬಿಗೆ ಹಿಟ್ ಆಗ್ತಿತ್ತು. ಬಟ್ ಇವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದೀವಿ, ಅವಾಗ ಏನಾಗುತ್ತೆ, ಡಿಫ್ಲೆಕ್ಷನ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ಅದು ಏನಾಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ನಮಗೆ ಸ್ಟ್ರೈಟ್ ಬರಬೇಕಾಗಿದ್ದು ಏನಾಗುತ್ತೆ, ಈ ಪಾಯಿಂಟ್ ಅಲ್ಲಿ ಹಿಟ್ ಆಗುತ್ತೆ. ಸೊ ಎ ಅನ್ನೋ ಪಾಯಿಂಟ್ ಅಲ್ಲಿ ನಮಗೆ ಏನಾಗುತ್ತೆ, ಹಿಟ್ ಆಗುತ್ತೆ. ಸೊ ಹಾಗಾಗಿ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟಾಪ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ, ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟಾಪ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಟುವರ್ಡ್ಸ್ ಮ್ಯಾಗ್ನೆಟ್ ಸೈಡ್ಗೆ ಬರುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಈ ಒಂದು ಸಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಏನಾಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ ಈ ಕಡೆ. ಓಕೆನಾ? ಸೊ ಸಿ ಅನ್ನೋ ಪ್ಲೇಸಿಗೆ ಅದು ಡಿಫ್ಲೆಕ್ಷನ್ ಆಗುತ್ತೆ. ಬಟ್ ಈ ಎರಡೂ ಫೀಲ್ಡ್ ಅನ್ನ ನಾವು ಒಂದು ಅಪ್ರಾಕ್ಸಿಮೇಟ್ ಆಗಿ ಎರಡೂ ಫೀಲ್ಡ್ ಅನ್ನ ನಾವೇನ್ ಮಾಡ್ತೀವಿ, ಕೇರ್ಫುಲ್ ಆಗಿ ಮೇಂಟೈನ್ ಮಾಡಿದಾಗ, ಎರಡನ್ನು ಈಕ್ವಲ್ ಆಗಿ ಮೇಂಟೈನ್ ಮಾಡಿದಾಗ ಎಗೈನ್ ದಟ್ ವಿಲ್ ಗೋಯಿಂಗ್ ಟು ಶೋಯಿಂಗ್, ಅಥವಾ ಅದೇನ್ ಮಾಡುತ್ತೆ, ಈ ಬಿ ಅನ್ನೋದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗಿ ಹಿಟ್ ಮಾಡುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನಮಗೆ ಏನನ್ನ ಕನ್ಕ್ಲೂಡ್ ಮಾಡುತ್ತಪ್ಪ ಅಂತಂದ್ರೆ, ಎಲೆಕ್ಟ್ರಾನ್ದು ಚಾರ್ಜ್ ಬೈ ಮಾಸ್ ರೇಷಿಯೋ ಏನಾಗಿರುತ್ತೆ, E by me, which is equal to 1.758 something ಇದೆ into 10 to the power of 11 coulomb per kg inverse. ಸೊ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಇವರು ಈ ಒಂದು ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡ್ಕೊತಾರೆ. ನಿಮಗೆ ಮೇಯ್ನ್ ಆಗಿ ಈ ವ್ಯಾಲ್ಯೂ ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಲೈಕ್ ಬೋರ್ಡ್ ಎಕ್ಸಾಮ್ಗಳಲ್ಲಿ ಮಾತ್ರ ನಿಮಗೆ ಎಕ್ಸ್ಪೆರಿಮೆಂಟ್ನ ಕೇಳ್ಬೋದಷ್ಟೇ. ಬಟ್ ನಿಮಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ದಿಸ್ ವ್ಯಾಲ್ಯೂ ಇಸ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಎಕ್ಸ್ಪೆರಿಮೆಂಟ್ಸ್. ಓಕೆನಾ? ಸೊ ಮತ್ತೆ ಇನ್ನೊಂದು ಏನನ್ನು ಫೈಂಡ್ ಔಟ್ ಮಾಡ್ತಾರೆ, ಮೇನ್ಲಿ ತ್ರೀ ಪಾಯಿಂಟ್ಸ್ನ ಅವರು ಹೇಳ್ತಾರೆ. ಏನೇನಪ್ಪ ಅಂತಂದ್ರೆ, ದ ಮ್ಯಾಗ್ನಿಟ್ಯೂಡ್ ಆಫ್ negative charge
on the particle, the magnitude of negative charge on the particle ಗ್ರೇಟರ್ ಇದ್ರೆ ಏನಾಗುತ್ತೆ? ಗ್ರೇಟರ್ ಇದ್ರೆ ಏನಾಗುತ್ತೆ? ಈ ಮ್ಯಾಗ್ನಿಟ್ಯೂಡ್ ಆಫ್ ಈ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಏನಿದೆ, ನೆಗೆಟಿವಿಟಿ ಮ್ಯಾಕ್ಸಿಮಮ್ ಇದ್ರೆ ಏನಾಗುತ್ತೆ? ಇಂಟರಾಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಎರಡಕ್ಕೂ ಜಾಸ್ತಿ ಇಂಟರಾಕ್ಷನ್ ಆಗುತ್ತೆ. ಸೊ ದಟ್ ಡಿಫ್ಲೆಕ್ಷನ್ ಆಲ್ಸೋ ಗ್ರೇಟರ್. ಓಕೆನಾ? ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಚಾರ್ಜ್ ಮ್ಯಾಗ್ನಿಟ್ಯೂಡ್ಗಾಯ್ತು. ಚಾರ್ಜ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಇಲ್ಲಿ ಸಿಂಗಲ್ ಮೈನಸ್ ಇದ್ರೆ ಕಡಿಮೆ ಡಿಫ್ಲೆಕ್ಷನ್ ಆಗುತ್ತೆ. ಇಫ್ ಎಲೆಕ್ಟ್ರಾನ್ ಈ ತರ ಇದ್ರೆ, ಡಬಲ್ ನೆಗೆಟಿವಿಟಿ, ಡಬಲ್ ಚಾರ್ಜ್ ಇದ್ರೆ ಅಥವಾ ಟ್ರಿಪಲ್ ಚಾರ್ಜ್ ಇದ್ರೆ ಅವಾಗ ಡಿಫ್ಲೆಕ್ಷನ್ ಏನಾಗುತ್ತೆ? ಇಲ್ಲಿ ಡಿಫ್ಲೆಕ್ಷನ್ ಆಗೋ ಬದಲು ಇನ್ನ ದೂರದಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಅಂತ ಅವ್ರು ಹೇಳ್ತಿರೋದು. ಓಕೆನಾ? ಸೇಮ್ ವೇ ದ ಮಾಸ್. ನೆಕ್ಸ್ಟ್ ಏನ್ ಹೇಳ್ತಾರೆ? ಮಾಸ್ ಆಫ್ ದ ಪಾರ್ಟಿಕಲ್. ಈ ಪಾರ್ಟಿಕಲ್ ಇದೆಯಲ್ಲ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಅದ್ರದ್ದು ಮಾಸ್ ಏನಾದ್ರು ಲೈಟರ್ ಇದ್ರೆ, ಲೈಟರ್ ಅಂದ್ರೆ ತುಂಬಾ ಕಡಿಮೆ ವೆಯ್ಟ್ ಇದ್ರೆ, ಈ ಪಾರ್ಟಿಕಲ್ ಸೈಜ್ ಅಥವಾ ಪಾರ್ಟಿಕಲ್ದು ವೆಯ್ಟ್ ಏನಾದ್ರು ತುಂಬಾ ಕಡಿಮೆ ಇದ್ರೆ, ಲೈಟ್ ಇದ್ರೆ, ಅವಾಗ ಏನಾಗುತ್ತೆ? ಅಗೈನ್ ಡಿಫ್ಲೆಕ್ಷನ್ ವಿಲ್ ಗೋಯಿಂಗ್ ಟು ಹೈ. ಇವಾಗ ಜನರಲ್ ಆಗಿ ಯಾವುದೋ ಒಂದು ವೆಯ್ಟ್ ಇರೋ ಬಾಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದನ್ನ ನೀವು ಹಿಟ್ ಮಾಡಿದ್ರೆ ದೂರ ಹೋಗಿ ಬೀಳುತ್ತಾ? ಅದೇ ನೀವು ತುಂಬಾ ವೆಯ್ಟ್ಲೆಸ್ ಬಾಲ್ ನ ಹಿಟ್ ಮಾಡಿದ್ರೆ ದೂರ ಹೋಗಿ ಬೀಳುತ್ತಾ? ಹೇಳ್ಬೇಕು. ವೆಯ್ಟ್ಲೆಸ್ ಹಿಟ್ ಮಾಡಿದ್ರೆ ದೂರ ಬೀಳುತ್ತೆ. ವೆಯ್ಟ್ಲೆಸ್ಗೆ ಹೊಡೆದ್ರೆ ದೂರ ಬೀಳುತ್ತೆ. ಬಿಕಾಸ್ ಅದು ಈಸಿಯಾಗಿ ಏನಾಗುತ್ತೆ? ಗಾಳಿಲಿ ಮೂವ್ ಆಗುತ್ತೆ ಅಲ್ವಾ? ಅದೇ ತರ ಇಲ್ಲಿ ಲೈಟರ್ ಇರೋದ್ರಿಂದ ಇದ್ರದ್ದು ಡಿಫ್ಲೆಕ್ಷನ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ. ಓಕೆನಾ? ಪಾರ್ಟಿಕಲ್ದು ಮಾಸ್ ಆಫ್ ದ ಪಾರ್ಟಿಕಲ್ ಲೈಟರ್ ಇದ್ರೆ ಡಿಫ್ಲೆಕ್ಷನ್ ಆಲ್ಸೋ ಹೈ. ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದ್ರೆ ನಿಮ್ಮ ಡಿಫ್ಲೆಕ್ಷನ್ ಗ್ರೇಟರ್ ಆಗಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇನ್ನೊಂದು ಥಿಂಗ್ ಯಾವುದು? ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್, the strength of the electrical and magnetic field. ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕಲ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೂ ಕೂಡ ಏನಾಗಿರುತ್ತೆ? ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇಫ್ ದ ಸ್ಟ್ರೆಂತ್ ಇಸ್ ಹೈ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಹೈ ಇದ್ರೆ ಏನಾಗುತ್ತೆ? ನಿಮ್ಮ ಡಿಫ್ಲೆಕ್ಷನ್ ಕೂಡ ಹೈ ಇರುತ್ತೆ. ಡಿಫ್ಲೆಕ್ಷನ್ ಇಸ್ ನಥಿಂಗ್ ಬಟ್ ಈಗ ಡೈರೆಕ್ಟ್ ಹಿಟ್ ಆಗೋ ಬದಲು ದೂರ ಹೋಗಿ ಹಿಟ್ ಆಗೋದು ಅಥವಾ ಹತ್ರ ಬಂದು ಹಿಟ್ ಆಗೋದು, ಇಷ್ಟೇ. ಓಕೆನಾ? ಸೊ ಮ್ಯಾಗ್ನೆಟಿಕ್ ಸ್ಟ್ರೆಂತ್, ಎಲೆಕ್ಟ್ರಿಕ್ ಸ್ಟ್ರೆಂತ್ ನೀವು ಹೈ ಕೊಟ್ಟಷ್ಟು ಅದೇನಾಗುತ್ತೆ? ನಿಮಗೆ ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಅದೇ ತರ ಹೈ ವೋಲ್ಟೇಜ್ ಅನ್ನ ಕೊಟ್ಟರು ಕೂಡ, ಹೈ ವೋಲ್ಟೇಜ್ ಅನ್ನ ಕೊಟ್ಟರು ಕೂಡ ಏನಾಗುತ್ತೆ? ಹೈ ಡಿಫ್ಲೆಕ್ಷನ್ ಅನ್ನ ತೋರಿಸುತ್ತೆ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟ್ನವರು ಈ ಇಷ್ಟು ಎಕ್ಸ್ಪೆರಿಮೆಂಟ್ಗಳದ್ದು ವ್ಯಾಲ್ಯೂಸ್ನ ನೋಟ್ ಡೌನ್ ಮಾಡ್ಕೊಂಡಾಗ ಅವರಿಗೆ E/m ವ್ಯಾಲ್ಯೂ ಏನಾಗುತ್ತೆ? 1.758 ಇಂಟು 10⁻11 ಕೂಲಂಬ್ ಪರ್ kg ಬರುತ್ತೆ. ಓಕೆನಾ? ಸೊ ಈ ಒಂದು ವ್ಯಾಲ್ಯೂಸ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ ಸಿಂಪಲ್ ಆಗಿ. ಯಾಕಂದ್ರೆ ಇಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನು ನೀವು ಇದನ್ನೆಲ್ಲ ಈ ಪಾಯಿಂಟ್ಸ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ. ಈ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ರೆ ಸಾಕು. ಓಕೆನಾ? ಸೊ ಅರ್ಥ ಆಯ್ತಾ? ಜೆ ಥಾಮ್ಸನ್ ಏನ್ ಮಾಡ್ತಾರೆ? ಒಂದು ನೆಗೆಟಿವ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ನ ಫೈಂಡ್ ಔಟ್ ಮಾಡ್ತಾರೆ. ಆ ನೆಗೆಟಿವ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ಗೆ ಚಾರ್ಜ್ ಬೈ ಮಾಸ್ ರೇಷಿಯೋನ
ಫೈಂಡ್ ಔಟ್ ಮಾಡ್ತಾರೆ. ಸೊ ಚಾರ್ಜ್ ಬೈ ಮಾಸ್ ರೇಷಿಯೋ 1.758 ಇಂಟು 10⁻11 ಕೂಲಂ ಪರ್ kg ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಯುವರ್ ಎಲೆಕ್ಟ್ರಾನ್. ಸೊ ದೆನ್ ಇದಿಷ್ಟು ಅರ್ಥ ಆಯ್ತಪ್ಪ? Let us move for one more concept ಅಥವಾ one more experimental thing, that is your Millikan oil drop method. So Millikan oil drop method na use ಮಾಡಿ what they are going to discover? Mass of electron. Is it? What is the first which thought they are taken as to use this Millikan oil drop method? ಮಾಸ್ ಅನ್ನ ಬೇರೆದನ್ನ ಯೋಚನೆ ಮಾಡಿ. ಮಾಸ್ ಬಿಟ್ಟು ಇನ್ನೊಂದು ಹೇಳಿ. Charge. ವೆರಿ ಗುಡ್, ಚಾರ್ಜ್. ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡೋದು ಈ ಒಂದು ಮಿಲ್ಲಿಕನ್ ಆಯಿಲ್ ಡ್ರಾಪ್ ಮೆಥಡ್ ಇಂದ ಫೈಂಡ್ ಔಟ್ ಮಾಡ್ತಾರೆ. ಸೊ ಮಿಲ್ಲಿಕನ್ ಆಯಿಲ್ ಡ್ರಾಪ್ ಮೆಥಡ್ ಅಲ್ಲಿ ಏನ್ ಮಾಡಿದ್ದಾರೆ, ಸಿಂಪಲ್ ಆಗಿ ಥಿಯರಿ ಹೇಳ್ಬಿಡ್ತೀನಿ. ಸೊ ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ಅನ್ನ ತಗೊಂಡು ನಾವೇನ್ ಮಾಡ್ಬೇಕು, ಫಸ್ಟ್ ಆಯಿಲ್ ಡ್ರಾಪ್ಗಳನ್ನ ಆಟೋಮೈಸರ್ ಇಂದ ನಾವೇನ್ ಮಾಡ್ತೀವಿ, ಸ್ಪ್ರೇ ಮಾಡ್ಕೊಂತೀವಿ. ವಿತ್ ದಟ್ ಒಂದು ಗ್ಲಾಸ್ ಟ್ಯೂಬ್ ಇದೆ, ಸಾರಿ ಗ್ಲಾಸ್ ಪ್ಲೇಟ್ ಇದೆ. ಆ ಗ್ಲಾಸ್ ಪ್ಲೇಟ್ ಅಲ್ಲಿ ಸ್ಮಾಲ್ ಹೋಲ್, ಓಕೆನಾ, ವಿತ್ ಅ ಸ್ಮಾಲ್ ಹೋಲ್ ಇಂದ ನಾವೇನ್ ಮಾಡ್ತೀವಿ, ಆಟೋಮೈಸರ್ ಇಂದ ನಿಮ್ಮ ಆಯಿಲ್ ಡ್ರಾಪ್ಲೆಟ್ಸ್ಗಳನ್ನ ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಆಗೋ ತರ ನಾವು ಸ್ಪ್ರೇ ಮಾಡ್ಕೊಂತೀವಿ. ಆ ಸ್ಪ್ರೇ ಮಾಡಿದ್ದ ಒಂದು ಈ ಗ್ಲಾಸ್ ಇದೇನಿದೆ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟಿಗೆ ನಾವು ಡೈರೆಕ್ಟ್ ಆಗಿ ನಿಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇದನ್ನ ಎನರ್ಜಿ ಸೋರ್ಸ್ ಅನ್ನ ಕನೆಕ್ಟ್ ಮಾಡ್ತೀವಿ. ದೆನ್ ಎಕ್ಸ್ರೇನ ಫಾಲೋ ಅಪ್ ಮಾಡೋದಕ್ಕೆ ಬಿಡ್ತೀವಿ. ದೆನ್ ವಿ ಆರ್ ಸೀಯಿಂಗ್ ವಿತ್ ದ ಐ ಪೀಸ್, ದಟ್ ಈಸ್ ಮೈಕ್ರೋಸ್ಕೋಪ್. ಅಂಡ್ ಇಲ್ಲೊಂದು ಚಾರ್ಜಡ್ ಮೆಟಲ್ ಪ್ಲೇಟ್ನ ಕೂಡ ನಾವು, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಮೆಟಲ್ ಪ್ಲೇಟಿಗೆ ಡೈರೆಕ್ಟ್ ಆಗಿ ಚಾರ್ಜಸ್ ಅಥವಾ ನಿಮ್ಮ ವೋಲ್ಟೇಜ್ ಕನೆಕ್ಟ್ ಆಗಿದೆ, ಇಲ್ಲಿಂದ ಕೂಡ ಒಂದು ಕನೆಕ್ಟ್ ಆಗಿದೆ. ಓಕೆನಾ? ಸೊ ಲೈಟ್ ಸೋರ್ಸ್ ಅಂದ್ರೆ ನಿಮಗೆ ಜನರಲಿ ಎಕ್ಸ್ರೇನ ನಾವು ಯೂಸ್ ಮಾಡ್ತೀವಿ. ವೈ ವಿ ಯೂಸ್ ಎಕ್ಸ್ರೇ? ಟು ಅಯೋನೈಸ್ ದಿಸ್ ಆಯಿಲ್ ಡ್ರಾಪ್. ಈ ಆಯಿಲ್ ಡ್ರಾಪ್ ಅಯೋನೈಸ್ ಆಗಬೇಕು ಅಂತ ನಾವು ಏನ್ ಮಾಡ್ತೀವಿ, ಎಕ್ಸ್ರೇನ ಪಾಸ್ ಮಾಡ್ತೀವಿ. ಓಕೆನಾ? ಸೊ ವೆನ್ ಟಿನಿ ಡ್ರಾಪ್ಸ್ ಆಫ್ ಆಯಿಲ್, ಏನಾಗುತ್ತೆ, ಈ ಒಂದು ಸ್ಮಾಲ್ ಹೋಲ್ ಇಂದ ಡೌನ್ ಫಾಲ್ ಆಗುತ್ತೆ. ವೈ? ಯಾಕೆ ಫಾಲ್ ಆಗುತ್ತಪ್ಪ ಮೇಲಿಂದ ಕೆಳಗಡೆಗೆ? Gravitation. ಡ್ಯೂ ಟು ಗ್ರಾವಿಟೇಷನಲ್ Force. ಓಕೆನಾ? ಸೊ ಇದನ್ನ ಎಫ್ ಜಿ ಅಂತ ತಗೊಳ್ಳೋಣ. ಸೊ ಈ ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಗುತ್ತೆ, ಇದು ಡೌನ್ ಫಾಲ್ ಆಗುತ್ತೆ. ಡು ಯು ನೋ, ಆಯಿಲ್ ನಿಮಗೆ ಯಾವ ಚಾರ್ಜ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡುತ್ತೆ? Negative. ನೆಗೆಟಿವ್. ವೆರಿ ಗುಡ್. ಸೊ ಆಯಿಲ್ ಆಲ್ವೇಸ್ ಅಟ್ರಾಕ್ಟ್ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಸೊ ದಟ್ಸ್ ವೈ ದೇ ಟೇಕನ್ ಆಯಿಲ್ ಡ್ರಾಪ್ಲೆಟ್. ಸೊ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ, ನಾವು ಚಾರ್ಜ್ ನ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಚಾರ್ಜ್, ಈ ಒಂದು ನೆಗೆಟಿವ್ ಚಾರ್ಜ್ಗಳೆಲ್ಲ ಏನಾಗುತ್ತೆ, ಇದ್ರ ಮೇಲೆ ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ ಅಂತಂದ್ರೆ ಗೊತ್ತಾ? ಅಡ್ಸಾರ್ಬ್, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ಗೂ ವ್ಯತ್ಯಾಸ ಗೊತ್ತಪ್ಪ? ಇಲ್ಲೊಂದು ವಾಟರ್ನ ಆಡ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಒಂದು ಸ್ಪಾಂಜ್ ಇಟ್ಟಿದ್ದೀನಿ, ಇಲ್ಲೊಂದು
ವಾಟರ್ನ ಇಟ್ಟಿದ್ದೀನಿ. ಓಕೆನಾ? ಅಗೈನ್ ಸೇಮ್ ವೇ ಇಲ್ಲೊಂದು ಸ್ಪಾಂಜ್ ಇಟ್ಟಿದ್ದೀನಿ, ಮತ್ತೆ ಇಲ್ಲಿ ಚಾರ್ಕೋಲ್ ಪೌಡರ್ನ ಇಟ್ಟಿದ್ದೀನಿ. ಸೊ ವಾಟರ್ ಇಲ್ಲೇನಾಗಿದೆ, ವಾಟರ್ನ ನೀವು ಸ್ಪಾಂಜ್ನ ವಾಟರ್ನಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತಪ್ಪ? ನೀರು ಅಬ್ಸರ್ವ್ ಆಗುತ್ತೆ. ಕಂಪ್ಲೀಟ್ ನಿಮ್ಮ ಏನಿದು ಫುಲ್ ಇದಕ್ಕೆ ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಅಂದ್ರೆ ಇದು ಫುಲ್ ನಿಮ್ಮ ಒಂದು ಫುಲ್ ಏನಿದೆ ಈ ಮೆಟೀರಿಯಲ್ಲು ಅಷ್ಟು ಸ್ಪಾಂಜ್ ಫುಲ್ ಏನಾಗುತ್ತೆ, ನೀರನ್ನ ಹೀರ್ಕೊಳ್ಳುತ್ತೆ. ಓಕೆನಾ? ಅದೇ ನಿಮ್ಮ ಈ ಒಂದು ಚಾರ್ಕೋಲ್ ಪಾರ್ಟಿಕಲ್ ಏನಿದೆ ಅದ್ರ ಮೇಲ್ ಮಾತ್ರ ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ ಅಂದ್ರೆ ಇದೊಂದು ಏನಂತ ಹೇಳ್ತೀವಿ, ಸರ್ಫೇಸ್ ಫಿನಾಮಿನಾ. ಓಕೆನಾ? ಸರ್ಫೇಸ್ ಅಲ್ಲಿ ಮಾತ್ರ ಅಂಟ್ಕೊಂಡಿರುತ್ತೆ. ಅದು ಎಷ್ಟು ಸರ್ಫೇಸಿಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ಸರ್ಫೇಸಿಗೆ ಮಾತ್ರ ಅಂಟ್ಕೊಂಡಿರುತ್ತೆ. ಅಬ್ಸಾರ್ಬ್ ಅಂದ್ರೆ ಇನ್ಸೈಡು ಕೂಡ ಅದು ಹೋಗಿ ಟ್ರ್ಯಾಪ್ ಆಗುತ್ತೆ ಅಥವಾ ಹೀರ್ಕೊಳ್ಳುತ್ತೆ. ಓಕೆನಾ? ಸೊ ಇಲ್ಲೇನಾಗ್ತಿದೆ, ಈ ಒಂದು ಚಾರ್ಜಸ್ಸು ಮೇಲ್ಮೈ ಮಾತ್ರ ಏನಾಗ್ತಿದೆ, ಇಲ್ಲೆಲ್ಲ ಬಂದು ಅಡ್ಸಾರ್ಬ್ ಆಗ್ತಿದೆ. ಓಕೆನಾ? ಸೊ ಆಯಿಲ್ ಡ್ರಾಪ್ಲೆಟ್ಗೆ ಈ ಮೇಲ್ಮೈ ಎಲ್ಲ ಬಂದು ಚಾರ್ಜಸ್ ಅಡ್ಸಾರ್ಬ್ ಆಗ್ತಿದ್ದಾವೆ. ಈ ಅಡ್ಸಾರ್ಬ್ ಆದಾಗ ವೆನ್ ಎಕ್ಸ್ರೇ ಫಾಲ್, ಎಕ್ಸ್ರೇ ಏನ್ ಮಾಡುತ್ತೆ, ಇದ್ರ ಮೇಲೆ ಫಾಲ್ ಆದಾಗ ಏನಾಗುತ್ತೆ, ಆಯಿಲ್ ಡ್ರಾಪ್ಲೆಟ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಯೋನೈಸೇಷನ್ ಮಾಡೋದಕ್ಕೋಸ್ಕರನೇ ನೀವು ಇಲ್ಲಿ ರೇಡಿಯೇಷನ್ ಎಕ್ಸ್ರೇನ ಪಾಸ್ ಮಾಡ್ತೀವಿ. ಸೊ ಎಕ್ಸ್ರೇ ಪಾಸ್ ಮಾಡಿದಾಗ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ನಾವಿಲ್ಲೊಂದು ಏನ್ ಮಾಡಿದೀವಿ, ವೋಲ್ಟೇಜ್ ಸೋರ್ಸ್ನ ಇಟ್ಕೊಂಡಿದೀವಿ. ಸೊ ಈ ವೋಲ್ಟೇಜ್ ಸೋರ್ಸ್ನ ನಾವು ಡಿಫ್ಲಿಯೇಟ್ ಮಾಡ್ತಿದ್ದಂಗೆ, ಅದ್ರದ್ದು ವೋಲ್ಟೇಜ್ನ ಜಾಸ್ತಿ ಮಾಡ್ದಂಗೆ ಏನಾಗುತ್ತೆ, ಆಯಿಲ್ಗೆ ಜನರಲಿ ಯಾವ್ಯಾವ ಫೋರ್ಸ್ ಇದೆಯಪ್ಪ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಳಗಡೆ ಬರ್ತಿದೆ, ಅದನ್ನ ಎಫ್ ಜಿ ಅಂತ ತಗೊಳ್ಳೋಣ. ಇನ್ಯಾವ ಫೋರ್ಸ್ ಇದೆ ಆಯಿಲ್ಗೆ? ಅಪ್ವರ್ಡ್ ಒಂದು ಫೋರ್ಸ್ ಇದೆ. ಯಾವುದು ಅಂತ ಗೊತ್ತಾ? ಗೊತ್ತಿಲ್ವಾ? ಈಗ ಜನರಲಿ ನೀವು ವಾಟರ್ನ ಒಂದು ಗ್ಲಾಸಲ್ಲಿ ಇರುತ್ತೆ ಅಥವಾ ಒಂದು ಬಾಟ್ಲಲ್ಲಿ ಇರುತ್ತೆ. ವಾಟರ್ನ ಜಸ್ಟ್ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ನೀರು ಬೇಗ ಚೆಲ್ಲಿ ಗ್ರಾವಿಟೇಷನಲ್ ಫೋರ್ಸಿಗೆ ಅಟ್ರಾಕ್ಟ್ ಆಗಿ ಎಲ್ಲ ನೀರು ಆಲ್ಮೋಸ್ಟ್ ಆಚೆ ಬರುತ್ತೆ. ಅದೇ ನೀವು ಕ್ಯಾಸ್ಟ್ರಾಲ್ ಆಯಿಲ್ ಅಂತಂದ್ರೆ ಹರಳೆಣ್ಣೆ, ಹರಳೆಣ್ಣೆನ ನೀವು ಡ್ರಾಪ್ ಮಾಡಿದ್ರೆ, ಹರಳೆಣ್ಣೆ ಬಾಟ್ಲನ್ನ ಡ್ರಾಪ್ ಮಾಡಿದ್ರೆ ಸೇಮ್ ಟೈಮಲ್ಲಿ ಅಷ್ಟೇ ಸ್ಪೀಡಾಗಿ ಹೋಗಿ ಅದು ಅಂದ್ರೆ ನೆಲಕ್ಕೆ ಟಚ್ ಆಗುತ್ತಾ? ಇಲ್ಲ ಇಲ್ಲ. ಯಾಕೆ? ವಿಸ್ಕಾಸಿಟಿ. ಬೋತ್ ಆರ್ ಲಿಕ್ವಿಡ್, ರೈಟ್? ಎಸ್, ವೆರಿ ಗುಡ್. ವಿಸ್ಕಾಸಿಟಿ. ಸೊ ಇಲ್ಲೊಂದು ಏನ್ ಮಾಡ್ತಿದೆ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಯಿಲ್ ಡ್ರಾಪ್ಲೆಟ್ ನ ಏನ್ ಮಾಡ್ತಿದೆ, ಡೌನ್ವರ್ಡ್ಸ್ ಫುಲ್ ಮಾಡ್ತಿದೆ. ವೆರಾಸ್ ಯುವರ್ ವಿಸ್ಕಸ್ ಫೋರ್ಸ್ ಏನ್ ಮಾಡ್ತಿದೆ, ಆಯಿಲ್ ಡ್ರಾಪ್ಲೆಟ್ ನ ಅಪ್ವರ್ಡ್ಸ್ ಏನ್ ಮಾಡ್ತಿದೆ, ಪುಲ್ ಮಾಡ್ತಿದೆ. ಅಂದ್ರೆ ಮೂವ್ ಆಗ್ಬಾರ್ದಂಗೆ ರಿಟಾರ್ಡ್ ಮಾಡ್ತಿದೆ, ಅದ್ರ ಮೂಮೆಂಟ್ ನ ರಿಟಾರ್ಡ್ ಮಾಡುತ್ತೆ. ಓಕೆನಾ? ಸೊ ಇವೆರಡು ಯಾವ ಒಂದು ಮೂಮೆಂಟ್ ಅಲ್ಲಿ ನೆಟ್ ಈ ಅಪ್ವರ್ಡ್ ಡೈರೆಕ್ಷನ್ ಫೋರ್ಸು, ಡೌನ್ವರ್ಡ್ ಡೈರೆಕ್ಷನ್ ಫೋರ್ಸು, ಎರಡೂ ಕಡೆ ಫೋರ್ಸು ಈಕ್ವಲ್ ಫೋರ್ಸ್ ಅಪ್ಲೈ ಆದಾಗ ಏನಾಗುತ್ತೆ, ಆಯಿಲ್ ಡ್ರಾಪ್ಲೆಟ್ ಅಲ್ಲೇ ನಿಂತ್ಕೊಳ್ಳುತ್ತೆ. ಅಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಸ್ಟ್ಯಾಗ್ನೆಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಇಲ್ಲೊಂದು ಸ್ಟ್ಯಾಗ್ನೆಟ್ ಆಗ್ಬಿಡುತ್ತೆ ಆಯಿಲ್ ಡ್ರಾಪ್ ಅನ್ಕೊಳ್ಳೋಣ. ಓಕೆನಾ? ಸ್ಟ್ಯಾಗ್ನೆಟ್ ಆಗಿ ಏನ್ ಮಾಡುತ್ತೆ, ನಾವಿಲ್ಲಿ ಫೋರ್ಸ್ ಆಫ್ ಇದನ್ನ ಜಾಸ್ತಿ ಅಪ್ಲೈ ಮಾಡ್ದಂಗೆ ಅದೇನ್ ಮಾಡುತ್ತೆ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅಯಾನ್ಸ್ ಅಗೈನ್ ಗೆಟ್ ಅಟ್ಯಾಕ್ಡ್ ಬೈ ಮೆನಿ ನೆಗೆಟಿವ್ ಚಾರ್ಜಸ್. ಓಕೆನಾ? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನಿಮಗೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡ್ತೀರಾ.
ಸೊ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟು ಅಂತ ಗೊತ್ತಾ? minus 1.6 into 10 power minus 19 coulomb. One more time, tell me. 1.6 into 10 power minus 19 coulombs. ಚಾರ್ಜ್ ಆಫ್ ಎಲೆಕ್ಟ್ರಾನ್ ನ ನೀವು ಈ ಒಂದು ಮಿಲಿಕನ್ ಆಯಿಲ್ ಡ್ರಾಪ್ ಮೆಥಡ್ ಇಂದ ಫೈಂಡ್ ಔಟ್ ಮಾಡ್ತೀರಾ, ವಿಚ್ ಇಸ್ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 1.6 ಮೈನಸ್ 1.6 into 602 into 10 to the power of minus 19 coulombs. ಕೂಲಮ್ಸ್. ಸೊ ಇದ್ರದ್ದು ಚಾರ್ಜ್ ಏನು ಇಷ್ಟು ಅಂತ ಗೊತ್ತಾಗುತ್ತೆ ನಿಮ್ಗೆ. ಚಾರ್ಜ್ ಆಫ್ ದ ಯಾವ್ದ್ರದ್ದು? ಎಲೆಕ್ಟ್ರಾನ್. ಎಲೆಕ್ಟ್ರಾನ್ದು ಚಾರ್ಜ್ ನಿಮಗೆ ಏನಂತ ಗೊತ್ತಾಯ್ತು? 1.602 into 10 to the power of minus 19 ಕೂಲಮ್. ಸೊ ಚಾರ್ಜ್ ಗೊತ್ತಾಯ್ತು. ಇ ಬೈ ಎಂ ರೇಷಿಯೋ ಎಷ್ಟಪ್ಪ? 1.758 into 10 power 758 10 into power 11 10 power 11 coulomb per kg. ಕೂಲಮ್ ಪರ್ ಕೆಜಿ ಅಲ್ವಾ? ಸೊ ನಮಗೆ ಚಾರ್ಜ್ ಗೊತ್ತು, ಇಲ್ಲಿ ಚಾರ್ಜ್ ಬೈ ಮಾಸ್ ರೇಷಿಯೋ ಇದೆ. ಕ್ಯಾನ್ ವಿ ಫೈಂಡ್ ಮಾಸ್ ಆಫ್ ದ ಎಲೆಕ್ಟ್ರಾನ್? ಈ ಎರಡು ಇಕ್ವೇಶನ್ ನ ಯೂಸ್ ಮಾಡಿ ನಾವು ಮಾಸ್ ಆಫ್ ದ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಬಹುದಾ? ಎಸ್ ಮ್ಯಾಮ್. ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಹೇಳ್ತೀರಾ ನಂಗೆ ಮಾಸ್ ಎಷ್ಟು ಬಂತು ಅಂತ? 9.109 into 10 power minus 31. ಮಾಸ್ ಆಫ್ ದ ಎಲೆಕ್ಟ್ರಾನ್. ಸೊ ಮಾಸ್ ಆಫ್ ದ ಎಲೆಕ್ಟ್ರಾನ್ ಬೇಕು ಅಂದ್ರೆ ನಾವೇನ್ ಮಾಡಬೇಕು? ಚಾರ್ಜ್ ಡಿವೈಡ್ ಬೈ ಚಾರ್ಜ್ ಬೈ ಮಾಸ್, which is equal to mass of the electron. ಸೊ ಈ ಒಂದು ಪಾಯಿಂಟ್ ಎಷ್ಟು ಬಂದಿದೆ? -1.602 into 10 to the power of minus 19 divided by 1.758 into 10 to the power of 11 coulomb per kg. This is coulomb. ಎಷ್ಟು ಬಂತಪ್ಪ? 9.104 109. one minute. minus 9.1. Okay. I will rub that one. ಸೊ ಎಷ್ಟು ಬಂತು ಅಂತ ಇನ್ನೊಂದ್ಸರಿ ಹೇಳಿ. ದಿಸ್ ಇಸ್ ಈಕ್ವಲ್ ಟು 9.1094 into 10 to the power of how much? minus 31. Minus 31 kg ಅಲ್ವಾ? ಕೂಲಮ್ ಗೆಟ್ ಕ್ಯಾನ್ಸಲ್ ಇಯರ್. ಕೂಲಮ್ ಪರ್ ಕೆಜಿ ಇದ್ದಿದ್ದು ಏನಾಗುತ್ತೆ? ಮೇಲ್ ಬಂದ್ರೆ ಕೆಜಿ ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಮಾಸ್ ಆಫ್ ದ electron. So by using your Millikan oil drop method ಮತ್ತೆ cathode ray experiments ಇಂದ ನಾವು ಏನೇನ ಫೈಂಡ್ ಔಟ್ ಮಾಡಿದ್ವಿ? What we had find out until now? Charge and mass of electron. So by using these two experiment we are confirmed that first ಏನ್ ಫೈಂಡ್ ಔಟ್ ಮಾಡಿದ್ವಿ? fundamental
ಪಾರ್ಟಿಕಲ್ ಯಾವುದು? ಎಲೆಕ್ಟ್ರಾನ್. ಓಕೆನಾ? ಸೆಕೆಂಡ್ ಒನ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎಷ್ಟು? 1.602 into 10 to the power of -19 coulomb. And the third one is charge by mass ratio, that is E by M ratio, which is 1.758 into 10 to the power of 11 coulomb per kg. Next, fourth one ಏನು ಫೈಂಡ್ ಔಟ್ ಮಾಡಿದ್ವಿ? ಮಾಸ್ ಆಫ್ ದ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡಿದ್ವಿ, ವಿಚ್ ಇಸ್ ನಥಿಂಗ್ ಬಟ್ 9.1094 into 10 to the power of -31 kg. ಅಲ್ವಾ? Any doubt regarding this? ಸೇಮ್ ವೇ ನಾವು ಗೋಲ್ಡ್ಸ್ಟೈನ್ ಅನ್ನೋರು ಏನ್ ಮಾಡ್ತಾರೆ, ಈ ಸೇಮ್ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ನೇ ಇಟ್ಕೊಂಡು ಕ್ಯಾನಲ್ ರೇ ಅಂತ ಒಂದು ರೇಸ್ ಬರುತ್ತೆ. ಆ ರೇಸ್ನ ಅವರು ಪ್ರೋಟಾನ್ಸ್ ಅಂತ ಕರೀತಾರೆ, ಅಥವಾ ಪಾಸಿಟಿವ್ ಬೀಮ್ ಆಫ್ ಪ್ರೋಟಾನ್ಸ್ ಅಂತ ಕರೀತಾರೆ. ಓಕೆನಾ? ಪಾಸಿಟಿವ್ ಪಾರ್ಟಿಕಲ್ಸ್ ಬೀಮ್ ಅಂತ ಕರೀತಾರೆ. ಅದನ್ನ ಅವರು ಪ್ರೋಟಾನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೇಮ್ ವೇ ಯಾವ ತರ ನಾವು ಇವಾಗ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ, ಸೇಮ್ ಸೆಟಪ್ ಅಲ್ಲೇ ರಿವರ್ಸ್ ಮಾಡ್ತಾರೆ ಅವರು. ಆನೋಡ್ಸ್ ಇಂದ ಆಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಅಲ್ಲಿ ಏನಾಗುತ್ತೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಒಂದು ನಾವು ಯೂಸ್ ಮಾಡಿದೀವಲ್ಲ ಇಲ್ಲಿ ನಾವು ಯೂಸ್ ಮಾಡಿದೀವಲ್ಲ, ಇಲ್ಲಿ ನಾವು ಗ್ಯಾಶಿಯಸ್ನ ನಾವು ಯಾವ್ದನ್ನ ಬೇಕಿದ್ರೂ ತಗೋಬಹುದು. ದಿಸ್ ಈ ನೆಗೆಟಿವ್ ಚಾರ್ಜಸ್ ಏನ್ ಮಾಡಲ್ಲ, ಇದ್ರ ಮೇಲೆ ಈಗ ಯಾವ ಗ್ಯಾಸ್ ಅನ್ನ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ವೇರ್ ಆಸ್ ಯುವರ್ ಪಾಸಿಟಿವ್ ಪಾರ್ಟಿಕಲ್ಸ್ ಅಥವಾ ಪ್ರೋಟಾನ್ಸ್ ಏನಿದೆ, ಆ ಪ್ರೋಟಾನ್ಸ್ ಏನಾಗಿರುತ್ತೆ, ನೀವು ಯಾವ ಗ್ಯಾಸ್ ಅನ್ನ ತಗೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ನಿಮಗೆ ಪಾಸಿಟಿವ್ ಟರ್ಮಿನಲ್ ಇಂದ ಏನಾಗುತ್ತೆ, ನೆಗೆಟಿವ್ ಸೈಡಿಗೆ ಬೀಮ್ ಆಫ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗುತ್ತೆ. ಅದನ್ನ ನಾವು ಪ್ರೋಟಾನ್ಸ್ ಅಂತ ಕರಿತೀವಿ. ಅದನ್ನ ಕ್ಯಾನಲ್ ರೇಸ್ ಅಂತಾನು ಕೂಡ ಕರೀತಾರೆ. ಸೇಮ್ ವೇ ಆಸ್ ಯುವರ್ ಎಲೆಕ್ಟ್ರಾನ್ಸ್ ಹೇಗೆ ಡಿಟರ್ಮೈನ್ ಆಯ್ತೋ ಅದೇ ರಿವರ್ಸ್ ಪ್ರೋಸೆಸ್ ಅಲ್ಲಿ ಪ್ರೋಟಾನ್ಸ್ ನ ಡಿಟರ್ಮೈನ್ ಮಾಡ್ತಾರೆ. ಓಕೆನಾ? ಸೊ ಪ್ರೋಟಾನ್ಸ್ ನ ಡಿಟರ್ಮೈನ್ ಮಾಡಿದ್ದು ಯಾರು ಅಂತ ಗೊತ್ತಾ? ಈ ಗೋಲ್ಡ್ಸ್ಟೀನ್. ಗೋಲ್ಡ್ಸ್ಟೀನ್. ಅದೇ ತರ ನಿಮ್ಮ ನ್ಯೂಟ್ರಾನ್ಸ್ ನ ಡಿಟರ್ಮೈನ್ ಮಾಡಿದ್ದು ಜೇಮ್ಸ್ ಚಾಡ್ವಿಕ್. ಚಾಡ್ವಿಕ್. ಜೇಮ್ಸ್ ಚಾಡ್ವಿಕ್. ಎಸ್, ಜೇಮ್ಸ್ ಚಾಡ್ವಿಕ್. ಜೇಮ್ಸ್ ಚಾಡ್ವಿಕ್ ಅನ್ನೋರು ನಿಮ್ಮ ನ್ಯೂಟ್ರಾನ್ಸ್ ಅನ್ನ ಏನ್ ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ. ಸೇಮ್ ವೇ ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಡೀಷನ್ಸ್ ನ ಯೂಸ್ ಮಾಡಿಕೊಂಡು ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡ್ತಾರೆ. ಅದಕ್ಕೇನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಆಗ್ಲಿ ಎಲ್ಲೂನು ಎಕ್ಸ್ಪೆರಿಮೆಂಟ್ಸ್ ನ ಅಷ್ಟೊಂದು ಡೀಪ್ ಆಗಿ ಕೊಟ್ಟಿಲ್ಲ. ಎಲೆಕ್ಟ್ರಾನ್ಸ್ ಅಲ್ಲಿ ನಿಮಗೆ ಚಾರ್ಜು ಮತ್ತೆ ಮಾಸು ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ರೀಫ್ ಆಗಿ ಈ ಒಂದು ಇದನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದೆಯಾ? In next class, we are going to, I will going to talk about atomic models na ಕಲಿಯೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ಏನು ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವುದು ಅಂತ ಗೊತ್ತಾಯ್ತು.
One is proton, neutron, and the third one is electron. ಸೊ ಪ್ರೋಟಾನ್ ಅನ್ನ ನಿಮ್ಗೆ ಫೈಂಡ್ ಔಟ್ ಮಾಡಿದವರು ಗೋಲ್ಡ್ಸ್ಟೀನ್, ಅಂಡ್ ನ್ಯೂಟ್ರಾನ್ ಅನ್ನ ಚಾಡ್ವಿಕ್, ಅಂಡ್ ದ ಎಲೆಕ್ಟ್ರಾನ್ ಅನ್ನ ಜೆ ಥಾಮ್ಸನ್. ಓಕೆನಾ? ಸೊ ಅದರದ್ದು ಚಾರ್ಜ್ ಆಫ್ ದ ಪ್ರೋಟಾನು, ಮಾಸ್ ಆಫ್ ದ ಪ್ರೋಟಾನು, ಇದನ್ನೆಲ್ಲ ನಾನು ನಿಮಗೆ ಒಂದು ಟೇಬಲ್ ಫಾರ್ಮಲ್ಲೇ ತೋರಿಸ್ತೀನಿ. ಅಷ್ಟೇ, ನಿಮಗೆ ಆ ಟೇಬಲಲ್ಲಿ ಏನಿರುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾನ್ ಈ ಒಂದು ಎಕ್ಸ್ಪರಿಮೆಂಟ್ಸು ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾನೇ ಇಂಪಾರ್ಟೆಂಟು. ಬಟ್ ಆಸ್ ಪರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಪಸ್ ಯು ಹ್ಯಾವ್ ಟು ನೋ ದ ಥಿಯರಿ ಬಿಹೈಂಡ್ ದಿಸ್. ಏನ್ ಥಿಯರಿ ಇದೆ ಅನ್ನೋದನ್ನ ಗೊತ್ತಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ಏನಿದ್ರು ನೀವು ಆ ಪಾರ್ಟಿಕಲ್ದು ಚಾರ್ಜ್ ಗೊತ್ತಿರಬೇಕು, E/m ರೇಷಿಯೋ ಗೊತ್ತಿರಬೇಕು. ಯಾಕಂದ್ರೆ ಕೆಲವೊಂದ್ಸತಿ ಅವರು ನಿಮಗೆ ಪ್ರಾಬ್ಲಮ್ಸ್ ಅನ್ನ ಕೊಟ್ಟರೆ ಇದ್ರ ಮೂಲಕ ಅವ್ರು ಏನಾದ್ರು ಕೇಳ್ಬೋದು. ಓಕೆನಾ? ಸೊ ಅಂಟಿಲ್ ದಿಸ್ ಇಸ್ ದ ವೆರಿ ವೆರಿ ಬೇಸಿಕ್ ಥಿಂಗ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಎನಿ ಡೌಟ್ಸ್? Okay, no doubts means shall I wind up this class now? Class wind up ಮಾಡ್ಲಾ? ಏನಾದ್ರೂ ಡೌಟ್ ಇದೆಯಾ ಬೇರೆ ಯಾರಿಗಾದ್ರೂ? No, ma'am. Okay.